ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ದೇವಕ್ಕ, ವಯಸ್ಸು 40 ವರ್ಷ ತುಂಬಿದೆ. ಊರು ಚಾಮರಾಜನಗರದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದಾರೆ. ಕೆಲಸ ಮನೆ ಕೆಲಸ ಮತ್ತು ಹೊಲದ ಕೆಲಸವೇ ದಿನಚರಿ. ಗಂಡ 4 ವರ್ಷಗಳ ಹಿಂದೆ ಅಷ್ಟೇ ಅಗಲಿದ್ದಾರೆ. ಸ್ವಭಾವ ನಿಶಬ್ದದಲ್ಲಿ ಅರಳಿರುವ ಮಹಿಳೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಟೊಯೋಟಾ ಕ್ಯಾಮ್ರಿ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವಳ ಮೌನದೊಳಗಿನ ಭಾವನೆಗಳು. ಕಾಲ ಸಾಗುತ್ತಿದೆ, ಆದರೆ ಅವಳ ಮನಸ್ಸು ಇನ್ನು ಒಂದೇ ಜಾಗದಲ್ಲಿ ನಿಂತಿದೆ. ದುಡಿತ ದಣಿವನ್ನು ಕೊಡುತ್ತದೆ, ಆದರೆ ಹೃದಯದ ಖಾಲಿತನ ತುಂಬುವುದಿಲ್ಲ. ಸಂಜೆಯ ಗಾಳಿ ಅವಳೊಳಗಿನ ಆಸೆಗಳನ್ನು ಎಚ್ಚರಿಸುತ್ತದೆ. ಒಬ್ಬರ ಹತ್ತಿರ ಕುಳಿತು ಉಸಿರೆಳೆಯುವ ಕನಸು ಅವಳೊಳಗೆ ಮೂಡುತ್ತದೆ. ಸ್ಪರ್ಶದ ನೆನಪು ಅವಳಿಗೆ ಭಯವೋ ಹೌದು, ಹಂಬಲವೂ ಹೌದು. ಅವಳ ಆತ್ಮ ಇನ್ನು ಪ್ರೀತಿಯ ಸ್ಪಂದನೆಗಾಗಿ ಕಾಯುತ್ತಿದೆ. ನಿಮ್ಮ ಸ್ವಭಾವ ಹೀಗಿರಲಿ. ಅವಳ ಮೌನಕ್ಕೆ ಉತ್ತರ ಕೊಡುವ ಸಹನೆ ನಿಮ್ಮಲ್ಲಿ ಇರಲಿ. ಹತ್ತಿರ ಇದ್ದರೆ ಅವಳಿಗೆ ಭಾರ ಕಡಿಮೆ ಆಗಲಿ. ನೋಟದಲ್ಲಿ ಭರವಸೆ ಹೇಳುವ ಗುಣ ಇರಲಿ. ಪ್ರೀತಿಯನ್ನು ನಿಧಾನವಾಗಿ ಕಟ್ಟುವ ಮನಸ್ಸು ಇರಲಿ. ಅವಳ ಭಾವನೆಗಳನ್ನು ಒತ್ತಡವಿಲ್ಲದೆ ಸ್ವೀಕರಿಸಲಿ. ಅವಳ ಜೀವನಕ್ಕೆ ನಿಶಬ್ದ ನೆಮ್ಮದಿ ತರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಟೊಯೋಟಾ ಕ್ಯಾಮ್ರಿ ಹೈಬ್ರಿಡ್ ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 31,05,000 ಆಗಿರುತ್ತೆ. 2022ನಲ್ಲಿ ಇದನ್ನ ಪರ್ಚೇಸ್ ಮಾಡಿರ್ತಾರೆ. 44,072 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಹೈಬ್ರಿಡ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 2487 ಸಿಸಿ ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಇಂಜಿನ್ ಟೈಪ್ ಬಂದು ಎಲೆಕ್ಟ್ರಿಕ್ ಪ್ಲಸ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 176 BHP ಮತ್ತೆ RPM ಬಂದು 5700 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 221 Nm ಆಗಿರುತ್ತೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮ್ಗೆ ಏನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.